ಇದು ಏನಿದು? ವಿಮಲ್. ಏನಿದು? ವಿಮಲ್. ಇದು ಗುಟ್ಕ. ಈ ಒಂದು ಗುಟ್ಕವನ್ನ ನಾವು ಟಿವಿ ಜಾಹೀರಾತುಗಳಲ್ಲಿ ನೋಡ್ಲಾಕತ್ತೀವಿ. ದೊಡ್ಡ ದೊಡ್ಡ ಹೀರೋಗಳು ಬಂದು ಬಾಯಿ ತುಂಬಾ ಕೇಸರಿ, ಇದು ತುಂಬಾ ಕೇಸರಿ ಅದ, ತಿನ್ರಿ ಅಂತೇಳಿ ತೋರಿಸ್ತಿರ್ತ. ಹೌದಲ್ಲ? ಆ ಹೀರೋಗಳು ತೋರಿಸಿದಂಗೆ ನೀವು ಇದನ್ನ ತಿನ್ನಕ ಹೋಗ್ಬೇಡಿ. ಇದು ತಿಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಗಂಟಲು ಕ್ಯಾನ್ಸರ್ ಆಗಿ ಮನುಷ್ಯ ಸಾಯುವ ಹಂತಕ್ಕೆ ಬರ್ಬೋದು. ಇದು ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ಇದರಿಂದ ಏನ್ ಬರ್ತದ? ಕ್ಯಾನ್ಸರ್ ರೋಗ ಬರ್ತದ. ಇದನ್ನ ತಿನ್ನಕ್ ಹೋಗ್ಬೇಡ್ರಿ. ಆ ಟಿವಿಯಲ್ಲಿ ಬರ್ತಕ್ಕಂಥ ಹೀರೋಗಳ ಮಾತಿಗೆ ಮರಳಾಗ್ಬೇಡ್ರಿ. ನಮ್ಮ ಹೀರೋಗಳು ಯಾರು? ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಡಾಕ್ಟರ್ BR ಅಂಬೇಡ್ಕರ್, ಛತ್ರಪತಿ ಶಿವಾಜಿ, ಸ್ವಾಮಿ ವಿವೇಕಾನಂದ. ಇವರು ನಮ್ಮ ಹೀರೋಗಳು. ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವು ಹೋಗೋಣ. ಯಾರೋ ಹೀರೋಗಳು ಹೇಳ್ಯಾರ ಅಂತೇಳಿ ಬಾಯಿ ತುಂಬಾ ಕೇಸರಿ, ಇದು ಬಾಯಿ ತುಂಬಾ ಕೇಸರಿ ಇರಂಗಿಲ್ಲ, ಏನು ಇರೋದಿಲ್ಲ. ಇದ್ರೊಳಗಡೆ ಏನಿರ್ತದಪ್ಪ ಅಂತಂದ್ರೆ ಅಡಿಕೆ ಇರ್ತದ, ಅದಕ್ಕೆ ಜರ್ದಾ ಇರ್ತದ. ಏನಿರ್ತದ ಇದರಲ್ಲಿ? ಅಡಿಕೆ ಮತ್ತು ಜರ್ದಾ ಇರ್ತದ. ಇದು ಸುಣ್ಣ ಮಿಕ್ಸ್ ಆಗಿರ್ತದ. ಇದಕ್ಕೇನಪ್ಪ ಅಂತಂದ್ರೆ ಬಾಯಿಗೆ ರುಚಿ ಆಗಲಕ್ಕ ನಿಕೋಟಿನ್ ಅಂತಕ್ಕಂಥ ಒಂದು ವಸ್ತುವನ್ನ ಸೇರಿಸಿ ಮಾಡಿರ್ತಾರೆ. ಇದು ತಿನ್ನೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಗಂಟಲು ಕ್ಯಾನ್ಸರ್ ಆಗ್ತದ. ಈ ಬಾಯೆಲ್ಲ ಕ್ಯಾನ್ಸರ್ ಆಗಿ ನೀವು ಮುಂದೆ ಸಾವನ್ನು ಸಂಭವಿಸ್ಬೋದು. ಅದಕ್ಕೆ ನೀವು ಮಕ್ಕಳಾದವರು ನಿಮ್ಮ ತಂದೆ ತಾಯಿ ತಿನ್ಲಕತ್ತಿದ್ರಪ್ಪ ಅಂತಂದ್ರೆ ತಿನ್ಬೇಡ್ರಿ ಅಂತ ಹೇಳ್ರಿ. ಒಂದು ವೇಳೆ ನಿಮ್ಮನ್ನ ಯಾರಾದರೂ ಗುಟ್ಕ ತಗೊಂಡು ಬರ್ರಿ ಅಂತೇಳಿ ಕಳಿಸಿದ್ರೆ ನಾನು ಗುಟ್ಕ ತರೋದಿಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳ್ರಿ. ಹೇಳ್ತೀರಿ ಇದೆಲ್ಲ ಕೆಲಸ? ಗುಟ್ಕ ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ್ದ? ಗುಟ್ಕ ಆಗಲಿ, ಬೀಡಿ ಆಗಲಿ, ತಂಬಾಕಾಗಲಿ, ಮದ್ಯಪಾನ, ಸರಾಯಿ ಆಗಲಿ, ಇವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಇದರೆಲ್ಲದಿಂದ ನಾವು ದೂರ ಇರಬೇಕು. ನಮ್ಮ ಕುಟುಂಬವನ್ನ ದೂರ ಇಡೋಣ. ಏನು? ಓಕೆ.